ಚರಂಡಿಯಲ್ಲಿ ಹರಿಯುತ್ತಿದೆ ಕೆಮಿಕಲ್ ಮಿಶ್ರಿತ ನೀರು. ಕೆಮಿಕಲ್ ನೀರಿನಿಂದ ದುರ್ವಾಸನೆ, ಅನಾರೋಗ್ಯ ಭೀತಿಯಲ್ಲಿ ಜನರು. ಶಿರಾನಗರದ 29ನೇ ವಾರ್ಡ್ನಲ್ಲಿ ಹಾದುಹೋಗಿರುವ ದೊಡ್ಡ ಚರಂಡಿಯಲ್ಲಿ ಬೆಳಗ್ಗೆ ಹಾಗೂ ರಾತ್ರಿ ಸಮಯದಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಹರಿತಾ ಇದ್ದು, ಪರಿಸರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಶುರುವಾಗಿದೆ. ಹೌದು, ಈ ದೊಡ್ಡ ಚರಂಡಿಯಲ್ಲಿ ಕೆಮಿಕಲ್ ನೀರು ಹರಿತಾ ಇದ್ದು, ಸುಭಾಷ್ ನಗರ, ಹಳೆ ರಾಷ್ಟ್ರೀಯ ಹೆದ್ದಾರಿ, ಖಾಸಗಿ ಬಸ್ ನಿಲ್ದಾಣದ ರಸ್ತೆ ಸೇರಿದಂತೆ ವಿವಿಧ ಭಾಗಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಚರಂಡಿ ಮೂಲಕ ನಗರದ ಚಿಕ್ಕಕೆರೆಗೆ ಸೇರ್ತಾ ಇದ್ದು, ಇದರಿಂದ ಕೆರೆ ನೀರು ಕಲುಷಿತವಾಗ್ತಾ ಇದೆ. ಅಲ್ಲದೆ ಈ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಚರ್ಮರೋಗ ಸೇರಿದಂತೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ತಾ ಇದ್ದು, ಜಲಚರ ಜೀವಗಳ ಮೇಲೂ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಹಾಸ್ಪಿಟ್ಲು ಮುಂದ್ಗಡೆ ರೋಡು, ಮೋರಿ, ಗಾಂಧಿನಗರ, ರಂಗಪ್ಪನಪಾಳ್ಯ ಅಂತಾರೆ. ಆ ಮೋರಿ ಒಳಗೆ ಕೆಮಿಕಲ್ ಬಿಡ್ತಾರೆ. ಆ ಕೆಮಿಕಲ್ ಬಿಟ್ಟಿರೋ ವಿಡಿಯೋ ಕೂಡ ತೆಗೆದು ಅಧಿಕಾರಿಗಳಿಗೂ ತೋರಿಸಿದ್ದೀವಿ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಿಂದ ಬರುತ್ತೆ ಅಂತ ನೋಡ್ಕೊಂಡು ಹೋಗ್ತಾರೆ ಹೊರತಾಗಿ ಅವ್ರು ಯಾರು ಕ್ಲೀನ್ ಮಾಡಲ್ಲ, ಏನಿಲ್ಲ, ಅದ್ರ ರೆಸ್ಪಾನ್ಸಿಬಲ್ ತಾಣಲ್ಲ ಅಲ್ಲಿದು. ಹಂಗಾಗಿ ತುಂಬ ಅಲ್ಲಿ ಇರೋ ಮನೆಗಳಿಗೆ, ಅಲ್ಲಿ ಓಡಾಡೋರಿಗೆ ತುಂಬ ವಾಸನೆ, ಕೆಮಿಕಲ್ಲು ಯಾವಾಗಲೂ ಬಿಡ್ತಾನೆ ಇರ್ತಾರೆ. ದಯವಿಟ್ಟು ಅದೊಂದು ಕ್ಲಿಯರ್ ಮಾಡಿಕೊಡ್ಬೇಕು ಮುನ್ಸಿಪಾಲ್ಟಿಯವರು ಅಂತ ಕೇಳಿಕೊಳ್ತೇವೆ. ಸರ್, ಅದು ಸ್ವಾತಿ ಹಾಸ್ಪಿಟ್ಲು ಅಂದರೆ TKP ಲಾಡ್ಜ್ ಕಡೆಯಿಂದ ಬರುತ್ತೆ. TKP ಲಾಡ್ಜ್ ಕಡೆಯಿಂದ ಬಂದು ಗೀತಾ ಅಲ್ಲಿಗೆ ಎಂಡ್ ಆಗುತ್ತೆ. ಬಟ್ ಕರೆಕ್ಟಾಗಿ ಅದು ಇವಾಗ ವಿಡಿಯೋ ಮಾಡಿರೋದು ಅಲ್ಲಿ ಜಗನ್ನಾಥಣ್ಣ ಅವ್ರದ್ದು ಮನೆ ಅಂತ ಬರುತ್ತೆ, ಆ ಮೋರಿಯಿಂದ ಬರೋದು. ಅಂದರೆ ಕೆಳಗಡೆ ಅಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಅಂತ ಒಂದೈತೆ, ಸ್ವಾತಿ ಹಾಸ್ಪಿಟಲ್ ಅಂತ ಪಕ್ಕ ಇದೆ. ಅದ್ರ ಕೆಳಗಡೆ ಒಂದು ಇದು ಚರಂಡಿ ಇದೆ, ದೊಡ್ಡ ಚರಂಡಿ. ಅದು ಅಲ್ಲಿ ಕೆಳಗಡೆ ಬರೋದೇ ವಿಡಿಯೋ ಮಾಡಿದ್ದೀವಿ. ಅದೆಲ್ಲ ಬಂದು ತೋರಿಸಿದ್ದೀವಿ. ಮುನ್ಸಿಪಾಲ್ಟಿಯವರು ಯಾವುದೇ ಇದು ಆ್ಯಕ್ಷನ್ ತಗೊತಾ ಇಲ್ಲ. ಚರಂಡಿ ಕ್ಲೀನ್ನೆಸ್ ಕೂಡ ಮಾಡ್ತೀವಿ ಅಂತಾರೆ, ಮಾಡೋದಿಲ್ಲ. ಬಟ್ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಆ ಕೆಮಿಕಲ್ಲು ಬಿಡೋದ್ರಿಂದ ಅಲ್ಲಿ ಯಾರು ಇರೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಅಲ್ಲಿ ಮನೆಗಳ ಪ್ರಾಬ್ಲಮ್ ಇದೆ. ಯಾವ ಟೈಮಲ್ಲಿ ಬರುತ್ತೆ ಸರ್? ಯಾವ ಟೈಮ್ನಲ್ಲಿ ಅಂದರೆ ಯಾವ ಟೈಮು ಅಂತ ಹೇಳೋಕ್ಕೆ ಆಗಲ್ಲ. ಬೆಳಿಗ್ಗೆ 9 ಗಂಟೆಗೆ ಒಂದು ಸತಿ ಬಿಡ್ತಾರೆ, ರಾತ್ರಿ 8 ಗಂಟೆ, 10 ಗಂಟೆ, 12 ಗಂಟೆ, ಯಾವಾಗ ಟೈಮ್ನಾಗ ಅಂದರೆ ಆ ಟೈಮ್ನಾಗೆ ಬಿಡ್ತಾರೆ. ಚರಂಡಿಲಿ ಅರ್ಧ ಬರ್ತಾ ಇದೆ. ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸುಮಾರು 8-9 ತಿಂಗಳು, 10 ತಿಂಗಳು, ವರ್ಷದಿಂದನೂ ಹಂಗೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಎಲ್ಲ ನಗರಸಭೆಯರೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, PDO ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಿಂದ ಮೂಲೆ ಬರ್ತಾ ಐತೆ ಹೇಳ್ರಿ ಅಂತಾರೆ. ಇವಾಗ ಮೂಲೆ ಹೇಳಿದ್ರು ಕೂಡ ಬಂದು ರೆಸ್ಪಾನ್ಸ್ ಕಾಣ್ತಾ ಇಲ್ಲ ಸರ್. ಇನ್ನು ರಾತ್ರಿ ವೇಳೆಯಲ್ಲಿ ದುರ್ವಾಸನೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದ್ದು, ಮನೆ ಬಾಗಿಲು ತೆಗೆಯೋಕಾಗದೆ ಸುತ್ತಮುತ್ತ ನಿವಾಸಿಗಳು ಪರದಾಡುವಂತಾಗಿದೆ. ಇನ್ನು ಈ ಸಮಸ್ಯೆ ಬಗ್ಗೆ ಸ್ಥಳೀಯ ಸಂಸ್ಥೆಗಳಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ರು. ಇನ್ನು ಚರಂಡಿಗೆ ಕೆಮಿಕಲ್ ಮಿಶ್ರಿತ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಚಿಕ್ಕ ಕೆರೆ ಇದು, ಚರಂಡಿ ಎಲ್ಲ ಗಲೀಜು, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ನೀರಿಲ್ಲೇ ಬರೋದು. ಇದು ಸೊಳ್ಳೆ ಜಾಸ್ತಿ, ವಾಸನೆ ಬರುತ್ತೆ, ಇನ್ಫೆಕ್ಷನ್ ಎಲ್ಲ ಆಗ್ತೈತೆ ಮಕ್ಕಳಿಗೆ. ಎಲ್ಲಿಂದ ಬರೋದು ನೀರು? ಚರಂಡಿ ನೀರು ಎಲ್ಲ ಇದು ಆಲ್ರೌಂಡ್ ಶಿರಾದಿಂದ ಎಷ್ಟು ಚರಂಡಿ ಐತೆ ಅಷ್ಟು ಚರಂಡಿದು ಎಲ್ಲ ನೀರು ಇಲ್ಲೇ ಕೆರೆಗೆ, ಚಿಕ್ಕ ಕೆರೆಗೆ ಬರೋದು. ನಮಗೆ ವಾಸನೆಗೆ ಇರೋಕ್ಕಾಗಲ್ಲ ಇಲ್ಲಿ. ಅಷ್ಟು ಸ್ಮೆಲ್ ಇದೆ. ಸೊಳ್ಳೆ ಜಾಸ್ತಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಕಂಡುಹಿಡಿದು ಸೂಕ್ತ ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.